2024 ಸೇಡು ತೀರಿಸಿಕೊಳ್ಳುತ್ತಾ ಇಂಗ್ಲೆಂಡ್ ಅಥವಾ ವಾಂಕಡೆಯಲ್ಲಿ ಅಬ್ಬರಿಸುತ್ತಾ ಸೂರ್ಯನ ಸೈನ್ಯ. ವಾಂಕಡೆ ಸ್ಟೇಡಿಯಂ ಯಾರಿಗೆ ಸಹಕಾರಿಯಾಗಲಿದೆ ಗೊತ್ತಾ? ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಹೈ ವೋಲ್ಟೇಜ್ ಪಂದ್ಯದ ಕಂಪ್ಲೀಟ್ ಅನಾಲಿಸಿಸ್ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಕದನ. ದಿನಾಂಕ 5/3/2026. ಸ್ಥಳ ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಪಂದ್ಯ. ಇಲ್ಲಿ ಜಯ ಗಳಿಸಿದರೆ ನೇರವಾಗಿ ಫೈನಲ್ಗೆ ಟಿಕೆಟ್. ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ತಂಡಕ್ಕೆ ವಾಂಕಡೆ ಪಿಚ್ ಯಾರಿಗೆ ಸಹಕಾರಿಯಾಗಲಿದೆ ಗೊತ್ತಾ? ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ. ಟೀಮ್ ಇಂಡಿಯಾದ ಮೇನ್ ಓಪನಿಂಗ್ ಸ್ಟ್ರೆಂತ್ ಆಗಿರುವಂತ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್. ಅಭಿಷೇಕ್ ಶರ್ಮಾ ಈತ ಮುಂಬೈನ ಪ್ಲೇಯರ್, ಹಾಗೆ ಇಶಾನ್ ಕಿಶನ್ ಕೂಡ ಮುಂಬೈನ ಪ್ಲೇಯರ್ ಅನ್ನೋದನ್ನ ಯಾರು ಕೂಡ ಮರೆಯುವಂತಿಲ್ಲ. ಅಭಿಷೇಕ್ ಹಾಗೆ ಇಶಾನ್ ಕಿಶನ್ ಇವರಿಬ್ಬರು ಕೂಡ ವಾಂಕಡೆ ಸ್ಟೇಡಿಯಂನಲ್ಲಿ ಬೆಳೆದು ಬಂದಂತ ಕೂಸುಗಳು. ಇವರಿಬ್ಬರಿಗೂ ಕೂಡ ವಾಂಕಡೆ ಸ್ಟೇಡಿಯಂನ ಪ್ರತಿಯೊಂದು ಮೂಲೆಯೂ ಗೊತ್ತಿದೆ. ಹಾಗೆ ಇವರಿಗೆ ಈ ಪಿಚ್ ಎಷ್ಟು ಬೌನ್ಸ್ ಆಗಲಿದೆ, ಹಾಗೆ ಯಾವ ರೀತಿ ಟರ್ನ್ ಕೂಡ ಪಡೆಯಲಿದೆ ಎಂಬುದನ್ನು ಅಭಿಷೇಕ್ ಹಾಗೆ ಇಶಾನ್ ಕಿಶನ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಟೀಮ್ ಇಂಡಿಯಾದ ಕೀ ಪ್ಲೇಯರ್ಸ್ ಆದಂತ ಸಂಜು ಸ್ಯಾಮ್ಸನ್ ಮತ್ತೆ ಬುಮ್ರಾ, ವರುಣ್ ಚಕ್ರವರ್ತಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಂಜು ಸ್ಯಾಮ್ಸನ್ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ದೈತ್ಯ ರಾಕ್ಷಸನಂತೆ ಆಟವಾಡಿ ತಂಡವನ್ನ ಏಕೈಕ ಒಬ್ಬ ವ್ಯಕ್ತಿಯೇ ನಿಂತು ಕೂಡ ಗೆಲ್ಲಿಸಿಕೊಟ್ಟರು. ಹಾಗೆ ನಮ್ಮ ಬೌಲಿಂಗ್ ನ ಸ್ಟ್ರೆಂತ್ ಆದಂತ ಬುಮ್ರಾ, ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಬಗ್ಗೆ ನಾವು ಎರಡನೇ ಮಾತನ್ನ ಆಡಬೇಕಿಲ್ಲ. ಈತನು ಕೂಡ ಮುಂಬೈನ ಪ್ಲೇಯರ್. ಇವರು ಯಾವಾಗಲೂ ಮುಂಬೈ ಇಂಡಿಯನ್ಸ್ಗೆ ಆಡ್ತಿರ್ತಾರೆ. ಹಾಗೆ ವಾಂಕಡೆ ಪಿಚ್ ನ ಪ್ರತಿಯೊಂದು ಮೂಲೆಯೂ ಕೂಡ ಇವರಿಗೂ ಗೊತ್ತಿರುವಂತ ಸ್ಥಳವಾಗಿದೆ. ವರುಣ್ ಚಕ್ರವರ್ತಿ ಸ್ಪಿನ್ ಮಾಂತ್ರಿಕ ಎಂದರೆ ತಪ್ಪಾಗಲಕ್ಕಿಲ್ಲ. ವರುಣ್ ಚಕ್ರವರ್ತಿ ಈತ ಯಾವಾಗ ಬೇಕಾದ್ರೂ ತನ್ನ ಸ್ಪಿನ್ ಜಾಲಕ್ಕೆ ಸಿಗಿಸಿ ವಿಕೆಟ್ ಗಳನ್ನ ಕಿತ್ತಿಕೊಡುವಂತ ಬಾಲರ್. ಈತ ಸದ್ಯ ಫಾರ್ಮ್ ಅಲ್ಲಿರುವುದು ಟೀಮ್ ಇಂಡಿಯಾಗೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್. ಸದ್ಯ ನಾವು ವಾಂಕಡೆ ಪಿಚ್ ನ ಬಗ್ಗೆ ಮಾತನಾಡೋಣ. ವಾಂಕಡೆ ಪಿಚ್ ಯಾವಾಗಲೂ ಕೂಡ ಬ್ಯಾಟಿಂಗ್ಗೆ ಸಹಕಾರಿಯಾದಂತ ಪಿಚ್. ಅದರಲ್ಲೂ ಟೀಮ್ ಇಂಡಿಯಾದಲ್ಲಿರುವಂತಹ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಹಾಗೆ ಬಿಗ್ ಹಿಟರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅವರಿಗೆ ಹೇಳಿ ಮಾಡಿಸಿದಂತಹ ಪಿಚ್ ಆಗಿರುತ್ತೆ ವಾಂಕಡೆ ಸ್ಟೇಡಿಯಂನ ಪಿಚ್. ಈ ಪಿಚ್ ಯಾವಾಗಲೂ ಕೂಡ ಒಂದು ಹೆಜ್ಜೆ ಬೌನ್ಸ್ ಜಾಸ್ತಿನೇ ಇರುತ್ತೆ. ಹಾಗೆ ಬ್ಯಾಟ್ಸ್ಮನ್ ಗಳಿಗೆ ಸಹಕಾರಿಯಾಗಲಿದೆ ಈ ಪಿಚ್. ಇಂಗ್ಲೆಂಡ್ ತಂಡವು ಕೂಡ ಟೀಮ್ ಇಂಡಿಯಾಗಿಂತ ಏನು ಕಡಿಮೆ ಇಲ್ಲ. ಇಂಗ್ಲೆಂಡ್ ತಂಡವು ಕೂಡ ಸೂಪರ್ 8 ನಲ್ಲಿ ಆಡಿರುವಂತ 3 ಪಂದ್ಯವನ್ನು ಜಯಗಳಿಸಿಕೊಂಡು ಬಂದಿದೆ. ಇಂಗ್ಲೆಂಡ್ ತಂಡದ ವೀಕ್ನೆಸ್ ಏನು ಗೊತ್ತಾ? ಇಂಗ್ಲೆಂಡ್ ತಂಡದ ವೀಕ್ನೆಸ್ ಅಂದ್ರೆ ಅದು ಓಪನಿಂಗ್ ಪೇರ್ ಜಾಸ್ ಬಟ್ಲರ್ ಹಾಗೆ ಫಿಲಿಪ್ ಸಾಲ್ಟ್. ಇವರಿಬ್ಬರು ಕೂಡ ಬ್ಯಾಟ್ ನಿಂದ ಇನ್ನೂ ರನ್ನೇ ಬಂದಿಲ್ಲ. ಒಂದು ಕಡೆ ಜಾಸ್ ಬಟ್ಲರ್ ಕಂಟಿನ್ಯೂ ಆಗಿ ಸ್ಟ್ರಗಲ್ ನಲ್ಲಿ ಇದ್ದಾರೆ. ಇದು ಟೀಮ್ ಇಂಡಿಯಾಗೆ ಒಂದು ಒಳ್ಳೆಯ ವಿಷಯ. ಹಾಗೆ ಫಿಲಿಪ್ ಸಾಲ್ಟ್ ಅವರು ಕೂಡ ಬ್ಯಾಟ್ ಇಂದ ರನ್ ಬಂದಿಲ್ಲ. ಇನ್ನು ಮಿಡಲ್ ಆರ್ಡರ್, ಇಂಗ್ಲೆಂಡ್ ನ ಮಿಡಲ್ ಆರ್ಡರ್ ನಲ್ಲಿ ಹ್ಯಾರಿ ಬ್ರೂಕ್ ಹಾಗೆ ವಿಲ್ ಜಾಕ್ಸ್ ಅಬ್ಬರಿಸ್ತಾ ಇದ್ದಾರೆ. ಇವರಿಬ್ಬರ ವಿಕೆಟ್ ಕಿತ್ತಿದ್ರೆ ಆಯ್ತು, ಇಂಗ್ಲೆಂಡ್ ಕತೆ ಆಲ್ಮೋಸ್ಟ್ ಫಿನಿಶ್ ಆದಂಗೆ. ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಗಿಂತ ಬೌಲಿಂಗ್ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅದರಲ್ಲೂ ಜೋಫ್ರಾ ಆರ್ಚರ್ ಅವರಿಗೂ ಕೂಡ ವಾಂಕಡೆ ಪಿಚ್ ಏನು ಹೊಸದಲ್ಲ. ಇವರಿಗೂ ಕೂಡ ವಾಂಕಡೆ ಪಿಚ್ ನ ಬಗ್ಗೆ ಗೊತ್ತಿರುತ್ತೆ. ಇವರು ಕೂಡ ವಾಂಕಡೆ ಪಿಚ್ ನಲ್ಲಿ ಸುಮಾರು ಪಂದ್ಯಗಳನ್ನ ಆಡಿದ್ದಾರೆ. ಜೋಫ್ರಾ ಆರ್ಚರ್ ಅವರಿಗೂ ಕೂಡ ವಾಂಕಡೆ ಪಿಚ್ ಹೆಲ್ಪ್ ಆಗಲಿದೆ. ಇನ್ನು ಜೋಫ್ರಾ ಆರ್ಚರ್ ಅವರು ಇಂಗ್ಲೆಂಡ್ ತಂಡದ ಮೇನ್ ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ದಾರೆ. ವಿಲ್ ಜಾಕ್ಸ್ ಹಾಗೆ ಜೋಫ್ರಾ ಆರ್ಚರ್ ಅವರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ವಿಕೆಟ್ ಟೇಕಿಂಗ್ ಬೌಲರ್ಗಳು ಇಂಗ್ಲೆಂಡ್ ಟೀಮ್ ನಲ್ಲಿ ಕಾಣ್ತಾ ಇಲ್ಲ. ಇದು ಒಂದು ಕೂಡ ಟೀಮ್ ಇಂಡಿಯಾಗೆ ಒಂದು ಗುಡ್ ನ್ಯೂಸ್. ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಂಗ್ಲೆಂಡ್ ತಂಡ ಗೆಲ್ಲುತ್ತಾ? ನಿಮಗೇನನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರಹದ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ.